ಈ ದೇವಿ ಅಂದರೆ ಸ್ಕಂದ ಮಾತಾ ದೇವಿಗೆ ಈ ಒಂದು ಹೆಸರುಗಳು ನಾಮಾಂಕಿತಗಳೇನಪ್ಪ ಅಂತಂತಂದರೆ ಲಲಿತಾ ಮಾತಾ ಬ್ರಹ್ಮ ಚೈತನ್ಯನಿ ಅಂತ. ನೋಡಿ, ಬ್ರಹ್ಮ ಚೈತನ್ಯನೇ ಹೊಂದಿರ್ತಕ್ಕಂಥ, ಬ್ರಹ್ಮಾಂಡವನ್ನೇ ಚೈತನ್ಯವಾಗಿ ಹೊಂದಿರ್ತಕ್ಕಂತಹ ದೇವತೆ ಮತ್ತು ಲಲಿತಾ ಮಾತೆ ಅಂದರೆ ಮಹಾಲಕ್ಷ್ಮಿಯ ಸ್ವರೂಪದ ದೇವತೆ ಆಗಿರ್ತಾಳೆ. ರೂಪ ಬಂದು ಸ್ಕಂದ ಕಾರ್ತಿಕೇಯನನ್ನು ಈ ಒಂದು ದೇವಿ ತಾಯಿ ಎಡ ತೊಡೆಯ ಮೇಲೆ ಕೂಡಿಸ್ಕೊಂಡಿರುವಂತಹ ಸ್ವರೂಪ. ನೋಡಿ, ಸ್ಕಂದ ಕಾರ್ತಿಕೇಯನನ್ನು ಕೂಡಿಸ್ಕೊಂಡಿರ್ತಕ್ಕಂತಹದ್ದು ಮತ್ತು ಭಕ್ತರನ್ನು ಬಲಗೈಯಿಂದ ಅನುಗ್ರಹಿಸ್ತಾ ಇರ್ತಕ್ಕಂತಹ ಸ್ವರೂಪ. ಭಕ್ತರನ್ನು ಎಲ್ಲರನ್ನೂ ಕೂಡ ಬಲಗೈಯಿಂದ ಅನುಗ್ರಹಿಸ್ತಾ ಇರ್ತಾರೆ. ಎರಡೂ ಕೈಗಳಲ್ಲಿ ದೇವಿ ಒಂದು ಕಮಲವನ್ನು ಹಿಡ್ಕೊಂಡಿರ್ತಕ್ಕಂಥದ್ದು. ನೋಡಿ, 4 ಕೈಗಳುಳ್ಳ ದೇವಿ ಈ ದೇವಿಯಾಗಿದ್ದು, 2 ಕೈಗಳಲ್ಲಿ ಕೂಡ ತಾವರೆ ಹೂವುಗಳನ್ನು ಹಿಡ್ಕೊಂಡಿರ್ತಕ್ಕಂತಹ ಸ್ವರೂಪ ಕಾಣಿಸುತ್ತೆ. ಮತ್ತು ಈ ದೇವಿಗೆ 3 ಕಣ್ಣುಗಳುಳ್ಳವಳಾಗಿರ್ತಾಳೆ. ನೋಡಿ, ಈ ದೇವತೆ ಕೂಡ ಒಂದು ಶಕ್ತಿ ಸ್ವರೂಪಿಣಿ ಮಾತೆಯಲ್ಲಿ ಒಬ್ಬಳು. ಹಾಗಾಗಿ 3ನೇ ಕಣ್ಣನ್ನು ಜಗನ್ಮಾತೆಯಾಗಿ ಕೂಡ ಸ್ವರೂಪವನ್ನು ಹೊಂದಿರ್ತಾಳೆ. ಈ ದೇವಿಯ ವಾಹನ ಬಂದು ಸಿಂಹ ವಾಹನದ ಮೇಲೆ ಬರುವಂತಹದ್ದು ನಾವು ನೋಡ್ತೀವಿ. ಈ ದೇವಿ ವರ್ಣ ಯಾವ ವಸ್ತ್ರವನ್ನು ಹೊಂದಿರ್ತಾಳೆ, ಯಾವ ಒಂದು ಬಣ್ಣದಿಂದ ಹೊಂದಿರ್ತಾಳೆ ಇವತ್ತಿನ ದಿನ ಅಂದರೆ ಹಳದಿ ವಸ್ತ್ರ. ನೋಡಿ, ಹಳದಿ ವಸ್ತ್ರ ಅಂದರೆ ದೇವಿಗೆ ಇಷ್ಟ. ಈ ಹಳದಿ ಬಣ್ಣದ ವಸ್ತ್ರವನ್ನು ತಟ್ಟಿರ್ತಕ್ಕಂತಹದ್ದು ಈ ದೇವತೆ. ಇನ್ನು ಅನುಗ್ರಹ ಪ್ರದ ಯಾವ ರೀತಿ ನಮಗೆಲ್ರಿಗೂ ಕೂಡ ಈ ದೇವರ ಆರಾಧಕರಿಗೆಲ್ಲರೂ ಕೂಡ ಅನುಗ್ರಹಿಸ್ತಾಳೆ ಮಾತೆ ಅಂತಂದರೆ ಸಾತ್ವಿಕವಾದಂತಹ ಮನಸ್ಥಿತಿ. ನೋಡಿ, ಸಾತ್ವಿಕ ಅಂತಂದರೆ ಯಾವುದೇ ರೀತಿ ದೌರ್ಜನ್ಯ ಇಲ್ಲ, ಒಂದು ಜಡತ್ವ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ಸಾತ್ವಿಕವಾದಂಥ ಮನಸ್ಥಿತಿ. ನೋಡಿ, ಈ ಒಂದು ಮನಸ್ಥಿತಿಗಳು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಅವೆಲ್ಲವೂ ಕೂಡ ಹೊರದೂಡಿ ಸಾತ್ವಿಕವಾದಂತಹ ಮನಸ್ಥಿತಿ, ದಯೆ, ದಾಕ್ಷಿಣ್ಯ, ಕರುಣೆ ಇವೆಲ್ಲವೂ ಕೊಡುವಂತಹ ಮಾತೆ ಆಗಿರ್ತಾಳೆ.